ಜರ್ಬರ ಗಿಡಗಳಲ್ಲಿ ಎಲೆಗಳು ಹೆಲ್ದಿ ಆಗಿರೋದು ತುಂಬ ಇಂಪಾರ್ಟೆಂಟ್. ಎಲೆಗಳು ಹೆಲ್ದಿ ಆಗಿದ್ರೆ ಗಿಡದ ಕ್ರೌನ್ ಕೂಡ ಹೆಲ್ದಿ ಆಗಿರುತ್ತೆ. ಮಳೆಗಾಲದಲ್ಲಿ ಕೆಲವು ಗಿಡಗಳಲ್ಲಿ ಎಲೆಗಳು ಕಪ್ಪಾಗಿರುತ್ತೆ ಅಥವಾ ಎಲೆಗಳ ಮೇಲೆ ಬ್ಲ್ಯಾಕ್ ಡಾಟ್ಸ್ ಬಂದಿರುತ್ತೆ. ಆ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಇದಕ್ಕೆ ಫಂಗಿಸೈಡ್ನ ಸ್ಪ್ರೇ ಮಾಡಬೇಕು. 1 ಲೀಟರ್ ನೀರಿಗೆ 5 ಗ್ರಾಮ್ಸ್ ಅಷ್ಟು ಫಂಗಿಸೈಡ್ನ ಮಿಕ್ಸ್ ಮಾಡಿಬಿಟ್ಟು ಈ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು. ಮಳೆಗಾಲದಲ್ಲಿ ವಾರಕ್ಕೊಂದ್ಸಲ ಈ ರೀತಿ ಮಾಡಬಹುದು. ಫಂಗಿಸೈಡ್ ಬದಲು ನೀವು ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ಬೋದು. ವಾರದಲ್ಲಿ ಒಂದಿನ ನೀಮ್ ಆಯಿಲ್ನ ನೀವು ಸ್ಪ್ರೇ ಮಾಡ್ತಾ ಇದ್ರೆ ಮಳೆಗಾಲದಲ್ಲಿ ಜರ್ಬರ ಗಿಡದ ಎಲೆಗಳನ್ನ ಹೆಲ್ದಿಯಾಗಿ ಇಟ್ಕೋಬಹುದು. ಮಳೆಗಾಲದಲ್ಲಿ ಯಾವಾಗಲೂ ಮಳೆ ಸುರಿತಾ ಇರೋವಂಥ ಪ್ಲೇಸ್ಗಳಲ್ಲಿ ಈ ಜರ್ಬರ ಗಿಡಗಳನ್ನ ಇಡಬಾರ್ದು. ಆದರೆ ಮಳೆ ನೀರು ಗಿಡಗಳಿಗೆ ಎಷ್ಟು ಒಳ್ಳೆಯದು ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ಮಳೆ ನೀರನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಗಿಡಗಳಿಗೆ ಹಾಕಬಹುದು. ಯಾವುದೇ ಗಿಡಗಳಾದರೂ ಹೂ ಬಿಡಬೇಕಾದ್ರೆ ಆ ಗಿಡಕ್ಕೆ ಸನ್ಲೈಟ್ ಬೇಕೇ ಬೇಕು. ಈ ಜರ್ಬರ ಗಿಡಗಳಿಗೆ ಎಷ್ಟೇ ಮಳೆ ಇದ್ರೂ ದಿನಕ್ಕೆ 3 ರಿಂದ 4 ಗಂಟೆ ಬಿಸಿಲು ಬೀಳ್ತಾ ಇದ್ರೆ ಮಾತ್ರ ಈ ಗಿಡದಲ್ಲಿ ಹೂ ಬರುತ್ತೆ. ಜರ್ಬರ ಗಿಡದ ಎಲೆಗಳು ಯೆಲ್ಲೋಯಿಶ್ ಆಗಿರೋದನ್ನ ನೀವು ನೋಡಿರ್ತೀರ, ಅಥವಾ ಎಲೆಗಳ ಕಲರು ಪೇಲ್ ಎಲ್ಲೋ ರೀತಿ ಆಗಿರುತ್ತೆ. ಇದು ಜರ್ಬರದಲ್ಲಿ ತುಂಬ ಕಾಮನ್. ಇದು ಯಾಕೆ ಈ ರೀತಿ ಆಗುತ್ತೆ ಅಂತ ಅಂದರೆ, ಗಿಡಕ್ಕೆ ನ್ಯೂಟ್ರಿಷನ್ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆದಂಥ ಎಪ್ಸಮ್ ಸಾಲ್ಟ್ನ ನೀವು ಗಿಡದ ಬುಡಕ್ಕೆ ಹಾಕ್ಬೋದು ಅಥವಾ ಎಲೆಗಳಿಗೆ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡೋಕ್ಕಾಗದೇ ಇದ್ದಾಗ ಯಾವುದೇ ಆರ್ಗ್ಯಾನಿಕ್ ಆಗಿರೋ ಅಂಥ ಕಾಂಪೋಸ್ಟ್ನ ಹಾಕ್ಬೋದು. ಎರೆಹುಳು ಗೊಬ್ಬರದಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ನೀವು ಎರೆಹುಳು ಗೊಬ್ಬರ ಕೊಟ್ಟರೂ ಕೂಡ ಈ ಎಲೆಗಳು ಸರಿ ಹೋಗುತ್ತೆ.